ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ದಾರೆ. ನಮ್ಮ ಸಿನಿಮಾ ಇದು, ನಮ್ಮ ಎಲ್ಲರ ಸಿನಿಮಾ. ನಾವು ಮುಂದೆ ಹೇಳೋದು, ಸಿನಿಮಾ ಈಗಾಗಲೇ ನೋಡಿದವರು ಬಹಳಷ್ಟು ಜನ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಆದಷ್ಟು ಬೇಗ ಬಂದು ಸಿನಿಮಾ ನೋಡಬೇಕು. ಸಿನಿಮಾ ಭಾಳ ಇಂಟ್ರೆಸ್ಟಿಂಗ್ ಆಗಿ ಸಾಗುವಂಥ ಸಿನಿಮಾ. ನಿಮಗೆ ಒಂದೊಂದು 2 ನಿಮಿಷ 3 ನಿಮಿಷಕ್ಕೆ ಒಂದೊಂದು ಹೊಸ ಟ್ವಿಸ್ಟ್ಗಳು ಮತ್ತು ಹೊಸ ಕಲಾವಿದರು, ನೀವೆಲ್ಲ ನೋಡಿರುವಂಥ ಕಲಾವಿದರು ಭಾಳ ದೊಡ್ಡ ದಂಡೆ ಈ ಸಿನಿಮಾದಲ್ಲಿ. ಸಿನಿಮಾ ನೋಡಿದೆ, ಟೆರಿಫಿಕ್ ಆಗಿದೆ, ಭಾಳ ಬ್ಯೂಟಿಫುಲ್ ಆಗಿದೆ, ಖುಷಿ ಆಯಿತು. ಕಲಾವಿದನಾಗಿ ಹೇಳಬೇಕು ಅಂತಂದರೆ, ಈ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತಾರಲ್ಲ, ಹಾಗೆ ನಮ್ಮ ಸಿನಿಮಾ ನಮ್ಗೆ ಭಾಳ ಪ್ರೀತಿ, ಖುಷಿ ಆಯಿತು. ಆದರೆ ಒಬ್ಬ ಆಡಿಯನ್ಸ್ ಆಗಿ ಹೇಳಬೇಕು ಅಂತಂದರೆ, ಮೊದಲಿನಿಂದ ಕೊನೆಯವರೆಗೆ ನೋಡಿಸ್ಕೊಂಡು ಹೋಗುವಂಥ ಒಂದು ಅಪ್ಪಟ ಮನೋರಂಜನಾತ್ಮಕ ಚಿತ್ರ. ನಮ್ಮ ರಂಜನ್ ಶಿವರಾಮೇಗೌಡರು ಇದರ ನಿರ್ದೇಶಕರು, ಈ ಚಿತ್ರದ ನಿರ್ದೇಶಕರು ತುಂಬ ಚೆನ್ನಾಗಿ ಎಲ್ಲ ಡಿಪಾರ್ಟ್ಮೆಂಟನ್ನ ದುಡಿಸ್ಕೊಂಡಿದ್ದಾರೆ. ಭಾಳ ರಿಚ್ ಆಗಿ ಮೂಡ್ ಬಂದಿದೆ. ಪ್ರತಿಯೊಂದು ಸನ್ನಿವೇಶ ಅದ್ಭುತವಾಗಿದೆ. ಪ್ರತಿಯೊಬ್ಬ ಕಲಾವಿದರನ್ನ ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ. ನಮ್ಮ ನಿರ್ಮಾಪಕರು ಮಂಜಣ್ಣ ಅವರು ಎಲ್ಲವನ್ನ ಒದಗಿಸ್ಕೊಟ್ಟಿದ್ದಾರೆ. ರಂಜನ್ ಶಿವರಾಮೇಗೌಡರಿಗೆ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಭಾಳ ಖುಷಿ ಆಯಿತು ನನಗೆ. ಮೊದಲಿನಿಂದ ಕೊನೆಯವರೆಗೆ ಎಲ್ಲೂ ಕೂಡ ಒಂದು ಚೂರು ಎಲ್ಲೂ ಅದರ ಟ್ರ್ಯಾಕನ್ನು ಕಡಿಮೆ ಮಾಡ್ಕೊಳ್ಳಲ್ಲ. ಅದರ ಡೈರೆಕ್ಟರ್ದು ಮೊದಲ ಸಿನಿಮಾ ಆದರೂ ಕೂಡ ನಮ್ಮ ಊರಲ್ಲಿ ಅಥವಾ ಇಲ್ಲೂ ಕೂಡ ಒಂದು ಜಡೆ ಕೋಲಾಟ ಅಂತ ಆಡ್ತೀವಿ. ಅದು ಡಾನ್ಸ್ ರೀತಿಯಲ್ಲಿ, ಡ್ಯಾನ್ಸಲ್ಲಿ ಒಂದು ಪ್ರಕಾರ ಜಡೆ ಕೋಲಾಟ ಅಂತ. ಅದು ಫಸ್ಟಿಗೆ ಕಗ್ಗಂಟಾಗ್ತಾ ಹೋಗುತ್ತೆ. ಅದು ಯಾವ ರೀತಿಯಲ್ಲಿ ಗಂಟು ಹಾಕ್ತಾರೆ ಮೇಲಿಂದ ಹಾಕ್ಕೊಂಡು ಬರೋದು ಗೊತ್ತಾಗಲ್ಲ. ಆಮೇಲೆ ಅದು ಬಿಡಿಸುವಾಗ ನಮಗೆ ಟೆನ್ಷನ್ ಆಗ್ತಾ ಇರುತ್ತೆ, ಅಯ್ಯೋ ಇದು ಹೀಗೆ ಬಿಡಿಸ್ತಾ 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 ಇಲ್ಲಿ ತಪ್ಪು ಬಿಟ್ರೆ ಅಲ್ಲೇ ತಪ್ಪು ಬಿಟ್ರೆ ಅಂತ. ಆದರೆ ಪರ್ಫೆಕ್ಟ್ ಆಗಿ ಕೊನೆಗೆ ಅದನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಹಾಗೆ ಆ ಗಂಟು ಹಾಕಿದ್ದನ್ನ ಬಿಚ್ಚುತ್ತೆ. ಅದೇ ಟೆಕ್ನಿಕ್ ನಲ್ಲಿ ರಂಜನ್ ಅವರು ಸಿನಿಮಾ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಅದು ಸ್ವಲ್ಪ ಜನ ನನಗೆ ಶುರುವಾಗುವಾಗ ಅರ್ಥ ಆಗಿಲ್ಲ, ಹಾಗೆ ಹೀಗೆ ಅಂತ ಅನ್ಬೋದು. ನನಗೆ ಅದು ಜಡೆ ಕೋಲಾಟವನ್ನು ನೆನಪಿಗೆ ತಂತು. ಪರ್ಫೆಕ್ಟ್ ಆಗಿ ಕಥೆಯನ್ನ ಹೊಸದಿದ್ದಾರೆ, ಅದನ್ನ ಹಾಗೆ ಅದಕ್ಕೆ ಸೊಲ್ಯೂಷನ್ ಕೊಟ್ಟು ಯಾಕೆ ಹೀಗಾಗುತ್ತೆ ಅನ್ನೋದನ್ನ ಬಿಡಿಸಿ ಹೇಳ್ತಾರೆ. ಪ್ರತಿಯೊಂದು ಮಾತು ಕೂಡ ಪಂಚ್ ಡಯಲಾಗ್, ಎಕ್ಸಲೆಂಟ್. ಯಾರಿಗೂ ಅದು ಪಂಚ್ ಡಯಲಾಗ್ ಅಂತ ಗೊತ್ತಾಗುವ ಹಾಗೆ ಇಲ್ಲ. ಅದು ಕೇಳಿಸ್ಕೊಂಡು ಕರೆಕ್ಟಾಗಿ ಅರ್ಥ ಮಾಡ್ಕೋತಾ ಇದ್ರೆ ಪ್ರತಿಯೊಂದು ಮಾತಲ್ಲೂ ಫಿಲಾಸಫಿ ಇದೆ. ಭಾರಿ ಚೆನ್ನಾಗಿದೆ. ನನಗೆ ಆದಿತ್ಯ ಅವರ ಜೊತೆ ಒಂದು ಸಿನಿಮಾ ಮಾಡಿದ್ದೆ ಮುಂಚೆ, ಅವರ ಅಣ್ಣನ ಪಾತ್ರ ಮಾಡಿದ್ದೆ. ಈ ಸಿನಿಮಾದಲ್ಲಿ, ಅದು ಸ್ವಲ್ಪ ವರ್ಷಗಳ ಹಿಂದಾಗಿತ್ತು, ಈ ಸಿನಿಮಾದಲ್ಲಿ ಆದಿತ್ಯ ಅವರ ಸ್ವ್ಯಾಗ್ ನೋಡಿ ನನಗೆ ಒಂದು ರೀತಿ ನಾನು ಫೇಂಟ್ ಆಗೋ ಲೆವೆಲಿಗೆ ಬಂದಿದ್ದೆ. ಎಂಥ ಸ್ವ್ಯಾಗ್ ಅದು, ಎಂಥ ಬಾಡಿ ಲ್ಯಾಂಗ್ವೇಜ್, ಎಂಥ ಲುಕ್ಸ್, ಎಂಥ ಇದು ಅದ್ಭುತ. ಈಗಲೂ ಅವರು ಅದನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ಇಟ್ಸ್ ಇನ್ಕ್ರೆಡಿಬಲ್. ಸಿನಿಮಾ ತುಂಬಾ ಚೆನ್ನಾಗಿದೆ, ದಯವಿಟ್ಟು ಬಂದು ನೋಡಿ. ಪ್ರೊಡ್ಯೂಸರ್ಗೆ ಒಂದು ನಮೋ ನಮಃ, ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಅದೇ ನಮ್ಮ ಭಾಷೆಯವರೇನಾದರೂ ಪ್ರಯತ್ನ ಹೊಸದಾಗಿ ಮಾಡಿ ಕಥೆಯೆಲ್ಲ ಹೀಗಿರೋದು ಈ ಬೇರೆ ರೀತಿ ಹೇಳಿದಾಗ ಕೆಲವರೆಲ್ಲ ಏನು ಮಾಡೋದು ಪ್ರೋತ್ಸಾಹ ಆಗ್ತದೆ. ಭಾಳಷ್ಟು ಜನ ಏನಾಗಿದೆ, ಈಗೆಲ್ಲ ಟಿ ವಿ ಮಾಧ್ಯಮದಲ್ಲಿ ಬಂದಿರ್ತಕ್ಕಂಥವ್ರು, ಸೋಷಿಯಲ್ ಮೀಡಿಯಾ ಇರ್ತಕ್ಕಂಥವ್ರಿಂದ ಆ ವಿಚಾರವನ್ನು ಮಾತಾಡ್ತಾರೆ. ಏನಂದರೆ ಲೋಕನಾಥಲ್ಲಿ ಎಲ್ಲ ಪಬ್ಲಿಸಿಟಿ ಜಾಸ್ತಿ. ಫಸ್ಟ್ ಆಫ್ ಆಲ್ ಪಬ್ಲಿಸಿಟಿ ಈ ವಿಚಾರನ ಹಾಳು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಭಾಳ ಜನ ಪಬ್ಲಿಸಿಟಿ ಹಾಳು ಮಾಡೋದು ಭಾಳ ಜನ. ಅದಕ್ಕೆ ದಯವಿಟ್ಟು ಚಿತ್ರವನ್ನು ನೋಡಿದ ಮೇಲೆ ಡಿಸಿಷನ್ ತಗೊಂಡ್ರೆ ಉತ್ತಮ. ಪಿಕ್ಚರ್ ರಿಲೀಸ್ ಆಗೋಕ್ಕೆ ಮೊದಲೇ ಮಾತಾಡ್ಕೊಂಡು ತಿಂತೀರಾ, ಒಂದು ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಮಾತಾಡ್ಕೊಂಡು ತಿಂತೀರಾ, ಇದು ಹಿಂಗೆಲ್ಲ ಅಂತ ಹಾಗೆ ಅಂತ ಎಲ್ಲ ಮಾತಾಡ್ಕೊಂಡು ತಿಂತೀರಾ. ಒಂದು ವಿಚಾರ ಏನಂದರೆ, ಇಲ್ಲಿ ಪ್ರೊಡ್ಯೂಸರು ಒಳ್ಳೆ ದೊಡ್ಡ ನಿರ್ಮಾಣ ಮಾಡಿದರೆ, ದೊಡ್ಡ ಚಿತ್ರ ಮಾಡಿದರೆ, ಹಳೆ ಆರ್ಟಿಸ್ಟ್ಗಳು ಅಷ್ಟು ಜನ ಇದ್ದಾರ ಅಂತ ಯಾರು ಗೊತ್ತಾಗಲ್ಲ. ಹಳೆ ಹೀರೋಗಳೆಲ್ಲ ಇವತ್ತು ದಿವಸ ವಿಲ್ಲನ್ ಆಗಿ, ಎಷ್ಟು ಜನ ಇವತ್ತಿನ ದಿವಸ ಕಲಾವಿದರು ಕನ್ನಡಿಗರಿಗೋಸ್ಕರ ಕೊಟ್ಟಕ್ಕೆ ಚಿಕ್ಕ ಪಾತ್ರ ಇದೆಯಾ ನಮ್ಮ ಹಳೆ ಕನ್ನಡಿಗರ ಕಡೆಯಿಂದ. ಪಿಕ್ಚರ್ ಫುಲ್ ನೋಡಿ ಎಲ್ಲ ಹಳೆ ಕನ್ನಡಿಗರಿಗೂ ಒಂದು ಅವಕಾಶವನ್ನು ಮಾಡಿ ಒಳ್ಳೆ ಉತ್ತಮವಾದ ಕನ್ನಡ ಚಿತ್ರ ಮಾಡಿದ್ದಾರೆ. ಒಳ್ಳೆ ಚಿತ್ರಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಆದಿತ್ಯ ತುಂಬ ಸಿಂಪಲ್ ಆಗಿ ಓಡಾಡಿಕೊಂಡು ಪ್ರೊಡ್ಯೂಸರ್ ಜೊತೆ ಸಹಕರಿಸಿ
ಯಾವುದೇ ನಿಸ್ವಾರ್ಥ ಇಲ್ಲದೆ ಆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಕನ್ನಡ ಚಿತ್ರವನ್ನು ಇವತ್ತಿನ ಸಹ ರಿಲೀಸ್ ಮಾಡಿದ್ದಾರೆ. ಇವತ್ತು ಎಲ್ಲರೂ ನಿಚ್ಚೆ ಆಗಲಿ, ಅದು ಪ್ರೀಮಿಯರ್ ಶೋ ಆಗಲಿ, ಇವತ್ತು ಮಾತಾಡಿರ್ತಕ್ಕಂಥ ನೀವೆಲ್ಲ ಏನಂತ ಹಾಕ್ತೀರಾ, ಬ್ರಹ್ಮಾಂಡ ಪೂಜೆ ಬಂದಿದ್ರು, ಆದಿತ್ಯ ಕಿಂದಿದ್ರು, ಅವ್ರಿಗೆ ಆಶೀರ್ವಾದ ಮಾಡಿದ್ರು, ಇದನ್ನ ಹಾಕ್ತೀರಾ. ಪ್ರೊಡ್ಯೂಸರ್ ಎಷ್ಟು ಕಷ್ಟ ಮಾಡಿದಾರೆ ನೋಡಿ, ಎಷ್ಟು ಚೆನ್ನಾಗಿ ಪಿಕ್ಚರ್ ಮಾಡಿದಾರೆ ನೋಡಿ, ಈ ಪಿಕ್ಚರ್ ಹೇಗಿರುತ್ತೆ ಆ ರೀಲ್ಸ್ ನೀವು ಮಾಡಿ ಹಾಕಿದ್ರೆ ಆವಾಗ ಕನ್ನಡ ಪಿಕ್ಚರ್ ಪ್ರೋತ್ಸಾಹ. ಒಂದು ಯಾವುದೋ ಒಂದು ಹೊಸ ಹೀರೋ ಬಂದ ತಕ್ಷಣಕ್ಕೆ ಅಥವಾ ಹೊರಗಡೆ ನೋಡ್ಕೊಂಡ್ರೆ ಪ್ರೊಡ್ಯೂಸ್ ಮಾಡೋದಿಲ್ಲ, ಚಿಕ್ಕ ಹೇಳಿದ್ರು ದೊಡ್ಡ ದಯವಿಟ್ಟು ಚಿತ್ರವನ್ನು ನೀವು ಪ್ರೋತ್ಸಾಹ ಮಾಡಬೇಕು. ಥಿಯೇಟ್ರಲ್ಲೇ ಬಂದು ಪಿಕ್ಚರ್ ಮೊಬೈಲಲ್ಲಿ ನೋಡ್ಬಿಟ್ಟು ಡಿಸೈಡ್ ಮಾಡೋದು, ಯಾವುದೋ ರೀಲ್ಸ್ ನೋಡ್ಬಿಟ್ಟು ಡಿಸೈಡ್ ಮಾಡೋದು ಆಗಲ್ಲ. ಆಮೇಲೆ ಪ್ರೊಡ್ಯೂಸರ್ಗೆ ಮತ್ತು ಇವರಿಗೆ ಡೈರೆಕ್ಟರ್ಗೆ, ಇದರಲ್ಲಿ ಮ್ಯೂಸಿಕ್ ಡೈರೆಕ್ಟರು ಬಹಳ ಪ್ರೋತ್ಸಾಹ. ಪ್ರೋತ್ಸಾಹ ಹೇಗಿದೆ ಅಂದರೆ ಸಪೋರ್ಟಿವ್ ಭಾಳ ಚೆನ್ನಾಗಿದೆ. ಇದರಲ್ಲಿ ನಮಗೆ ಮುಖ್ಯವಾಗಿ ಆ ಚಲನಚಿತ್ರಕ್ಕೆ ಹಾಕಿರ್ತಕ್ಕಂಥ ದುಡ್ಡು ಸಿಕ್ಕಿ ಡಬ್ಬಿಂಗ್ ರೈಟ್ಸಲ್ಲಿ OTT-ನಲ್ಲಿ ಹೊರಭಾಗದಲ್ಲಿರ್ತಕ್ಕಂಥ ಅಶ್ವಿನಿ ಮ್ಯಾಕ್ಸಲ್ಲಿ ಎಲ್ಲರಿಗೂ ಡಬ್ ಮಾಡಿ ಈ ಒಂದು ಪಿಕ್ಚರ್ನ ತೆಲುಗು, ತಮಿಳು ಭಾಷೆಗಳಲ್ಲಿ ಅಥವಾ ಮಲಯಾಳ ಭಾಷೆಗಳಲ್ಲಿ ಬಂದು ಪ್ರೋತ್ಸಾಹ, ಹೊರಗಡೆ ಇರ್ತಕ್ಕಂಥವ್ರು ನೀವು ಪ್ರೋತ್ಸಾಹ ಕೊಡ್ತಾರೆ, ನಮ್ಮವ್ರಿಗೆ ಹಾಗೆ ಪ್ರೋತ್ಸಾಹ ಕೊಡಲಿಕ್ಕೆ ಮಾಡಿರ್ತಕ್ಕಂಥ ಚಿತ್ರಕ್ಕೆ ಒಳ್ಳೆಯ ಆಶೀರ್ವಾದ ಭಗವಂತನ ಇರಲಿ. ಕಷ್ಟಪಟ್ಟಿರ್ತಕ್ಕಂಥ ಮನಸ್ಸುಗಳಿಗೆ ಎಷ್ಟೋ ಜನ ಒಳಗಡೆ ಒಂದೊಂದು ರೀತಿ ಹೊರಗಿರುತ್ತೆ, ಯಾವುದೇ ಕೊರತೆ. ಯಾಕಂದರೆ ಕೆಲವು ಟೈಮ್ಸಲ್ಲಿ ನಾನು ಓಪನಾಗಿ ಹೇಳ್ಬಿಡ್ತೀನಿ, ಓಪನಾಗಿ ಹೇಳಿದ್ರು ಕೆಲವರಿಗೆ ಮನಸ್ಸಿಗೆ ಹೋಗುತ್ತೆ, ಕೆಲವರು ಬೇಜಾರಾಗುತ್ತೆ, ಯಾಕೆ ಹಿಂಗೆ ಮಾತಾಡ್ಬಿಡುತ್ತೆ, ಇರೋದಿದ್ದ ಹೆಂಗೆ ಹೇಳಬೇಕು, ಯಾಕೆ ನಿಂತ್ಕೊಂಡು ಒಂದ್ಸಲಿ ಬೆಣ್ಣೆ ಹಚ್ಚ ಅಭ್ಯಾಸ ನಮಗಿಲ್ಲ. ಎಲ್ಲ ಕಲಾವಿದರು ಬಂದಾಗ ಆ ಕಲಾವಿದರನ್ನ ಒಂದ್ಸರಿ ನೋಡೋಣ, ಕನ್ನಡ ಚಿತ್ರಕ್ಕೆ ಇದು ಮಾಡಿದ್ರೆ ಒಂದ್ಸರಿ ಆದದ್ದು ಎಲ್ಲರೂ ಕುಟುಂಬ ಪರಿವಾರ ಸಮೇತ ನೋಡಿದಾಗ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ, ಭಾಳ ಚೆನ್ನಾಗಿರುತ್ತೆ. ಏನಂದರೆ ಸ್ವಲ್ಪ ನಿಧಾನ ಆಯಿತು ಅಂತ ಒಂದ್ಸರಿ ಅನಿಸ್ತು ನನಗೂ. ಆದರೆ ಅದೆಲ್ಲ ಕತ್ತರಿಸಿ ಕರೆಕ್ಟಾಗಿ ಸ್ಪೀಡಾಗಿ ಮಾಡಿಬಿಟ್ಟಿದ್ರೆ ಇನ್ನೂ ಬೇಕು ಅಂತ ಅನ್ನಿಸ್ತು. ಆದರೆ ಕೆಲವೊಂದು ಪಿಕ್ಚರಲ್ಲೆಲ್ಲ ಹೇಳಬಾರ್ದು ಅಂದರೆ ಇವತ್ತದೆಲ್ಲ ಹೇಳಬಾರ್ದು ಅಂತಾರೆ, ಇರೋದು ಹೇಳಬೇಕು. ಯಾಕೆಂದರೆ ಪ್ರೊಡ್ಯೂಸರ್ ಅಂದರೆ ಇನ್ನೊಂದಷ್ಟು ಪಿಕ್ಚರ್ನ ಮಾಡುವಂಥ ಅವಕಾಶದಿಂದ ಇನ್ನೊಂದಷ್ಟು ವಿಶೇಷ ನಡೀತು. ಅವ್ರ ಮುಂದೆ ಹಾಕಿದರೆ ಇಬ್ಬರು ಒಳ್ಳೆ ಕಥೆಯನ್ನು ನಮ್ಮ ರಾಜೇಂದ್ರ ಬಾಬು ಚೆನ್ನಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹ ಕನ್ನಡಕ್ಕೋಸ್ಕರ ನೀವು ದಯವಿಟ್ಟು ಇವ್ರು ಬಂದರು, ಭಾಳ ಚೆನ್ನಾಗಿದ್ರು, ಆ ಹುಡುಗಿ ಬಂದಾಗ